ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ ಬಾಯ್? ಇವತ್ತು ನನಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗ್ತಾ ಇದೆ. ಯಾಕೆಂದರೆ ದುಬೈಯಲ್ಲಿ ಈ ಥರ ಒಂದು ರಿಲ್ಯಾಕ್ಸ್ ಇರೋ ಪ್ಲೇಸ್ ಸಿಗೋದು ತುಂಬ ಕಷ್ಟ. ಎಲ್ಲಿ ನೋಡಿದ್ರು ಮಾಲು, ಅಂಗಡಿಗಳು, ಶಾಪಿಂಗ್ ಮಾಲ್ಸು, ಅದು ಇದು ಅಂತ. ಆದರೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಷ್ಟು ಪ್ಲೇಸ್ ಇಲ್ಲೆಲ್ಲಿ ಸಿಗೋದು ಕಮ್ಮಿನೇ. ಪಾರ್ಕ್ ಥರ ಎಲ್ಲ ಇದು ಪಾರ್ಕ್ಗಳೇ ಇರ್ತವೆ, ಎಲ್ಲ ಪೇ ಮಾಡಬೇಕು. ಸೊ ಫ್ರೀಯಾಗಿ ಮಲಗಲಿಕ್ಕೆ ರಿಲ್ಯಾಕ್ಸ್ ಮಾಡಬೇಕು ಅಂತ ದುಬೈ ನೆಲದಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ರಿಲ್ಯಾಕ್ಸ್ ಆಗ್ತದೆ. ಅದು ಸಿಕ್ಕಾಪಟ್ಟೆ ಸೆಕೆಯಲ್ಲಿ ಈ ಥರ ನೆರಳು ಸಿಗಬೇಕು ಅನ್ನೋದು ಭಾಳ ಕಷ್ಟ ಇಲ್ಲಿ. ಈ ಥರ ನೆರಳು ಸಿಗೋದು ಭಾಳ ಕಷ್ಟ. ಅದು ಮರ ಕಮ್ಮಿ ಅಲ್ವಾ. ಸೊ ಅದಕ್ಕೆ ಇವಾಗ ಇಲ್ಲಿ ಮರನ ಸಿಕ್ಕಾಪಟ್ಟೆ ಬೆಳೆಸ್ಬಿಟ್ಟಿದ್ದಾರೆ. ಅವರೇ ತಂದು ಖುದ್ದಾಗಿ ತಂದು, ಅದು ಕೂಡ ಯಾವ ಮರ ಬೆಳೆಸಿದ್ದಾರೆ ಅಂದರೆ ಬೇವಿನ ಮರ ಬೆಳೆಸಿದ್ದಾರೆ. ಓಕೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೇವಿನ ಮರ. ವಾವ್, ನೋಡಿ ಅಂತ ಬೇವಿನ ಮರ ಅಂದರೆ ಇದು ಪಾರ್ಕಿಂಗ್ ಪ್ಲೇಸ್ ಪಕ್ಕದಲ್ಲಿ ಸ್ವಲ್ಪ ಜಾಗನ ಇದೆ, ಅದಕ್ಕೆ ಅದರಲ್ಲಿ ಕೂತ್ಕೋಬೋದು, ನಾವು ರಿಲ್ಯಾಕ್ಸ್ ಮಾಡ್ಬೋದು. ಸ್ವಲ್ಪ ನೆಮ್ಮದಿ ಸಿಗುತ್ತೆ ಇಲ್ಲಿ. ಬಿಸಿಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಇಲ್ಲದಿದ್ದರೆ ನಿಮಗೆ ಗೊತ್ತಿಲ್ಲ ದುಬೈಯಲ್ಲಿ ಹೇಗೆ ಸೆಕೆ ಇರುತ್ತೆ ಅಂತ. ಈಗ 6 ಗಂಟೆ ಆಗಿದೆ. 6 ಗಂಟೆ ಆದರೂ ಕೂಡ ಬಿಸಿಲು ನಮ್ಮ ಇಂಡಿಯಾದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಎಷ್ಟು ಬಿಸಿಲು ಇರುತ್ತೋ ಅಷ್ಟು ಬಿಸಿಲು ಈಗ ಸಾಯಂಕಾಲ 6 ಗಂಟೆಗೆ ಇರುತ್ತೆ ಇಲ್ಲಿ. ಸೊ ಅಂದಾಜು ಹಾಕ್ಕೋಬೋದು ನೀವು ಎಷ್ಟು ಬಿಸಿಲು ಇರುತ್ತೆ ಅಂತ, ಎಷ್ಟು ಸೆಕೆ ಇರುತ್ತೆ ಇಲ್ಲಿ. ನಡ್ಕೊಂಡು ಹೋಗೋದಂತೂ ಸಾಧ್ಯನೇ ಇಲ್ಲ. 5 ನಿಮಿಷ ಅಲ್ಲ, ನೀವು ಖಾಲಿ ಒಂದು 10-15 ಹೆಜ್ಜೆ ಇಟ್ಟರೆ ಸಾಕು, ನಿಮಗೆ ಸಾಕಾಗೋಗುತ್ತೆ, ನಡೆಯೋಕ್ಕಾಗಲ್ಲ. ಸೊ ಆದರೂ ಕೆಲವು ಪ್ಲೇಸ್ಗಳಲ್ಲಿ ನಡ್ಕೊಂಡು ಹೋಗಬೇಕಾಗ್ತದೆ. ಬೇವಿನ ಮರ ಬೆಳೆಸಿಬಿಟ್ಟಿದ್ದಾರೆ. ಬೇವಿನ ಮರ ಯಾಕೆ ಬೆಳೆಸಿದ್ದಾರೆ ಅಂತ ನಾನು ಸ್ವಲ್ಪ ಹೇಳಿಬಿಡ್ತೀನಿ. ಯಾಕೆಂದರೆ ಬೇವಿನ ಮರಕ್ಕೆ ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೀತದೆ. ಅದು ನೀರು ಇಲ್ದಿದ್ರೂ ತುಂಬ ದಿನ ಬದುಕ್ತದೆ. ಅದಕ್ಕೋಸ್ಕರ ಬೇವಿನ ಮರ ಇಲ್ಲೆಲ್ಲ ಕಡೆ ಬೇವಿನ ಮರ ಬೆಳೆಸಿಬಿಟ್ಟಿದ್ದಾರೆ. ನೋಡ್ಬೋದು ನೀವು, ಒಂದು ಬೇವಿನ ಮರ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಬೇವಿನ ಮರಗಳನ್ನು ಬೆಳೆಸಿದ್ದಾರೆ. ಸೊ ನೀವು ನೋಡಬೇಕಾಗಿರೋದು ದುಬೈದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಫೇಮಸ್ ಆಗಿರೋ ಪ್ಲೇಸ್ ಇದು ನೋಡಿ. ಇದು ಮೆಟ್ರೋ ಸ್ಟೇಷನ್. ಸೊ ಮೆಟ್ರೋ ಸ್ಟೇಷನ್ ಇದೆ, ಆದರೆ ಮೆಟ್ರೋ ಲೈನೇ ಇಲ್ಲ. ಬನ್ನಿ ನಾನು ನಿಮಗೆ ಮೆಟ್ರೋ ಲೈನ್ ಎಲ್ಲಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು. ಓಕೆ, ಮೆಟ್ರೋ ಸ್ಟೇಷನ್ ಇದು, ಆದರೆ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಲೈನೇ ಇಲ್ಲ. ಮತ್ತು ಮೆಟ್ರೋ ಎಲ್ಲಿಂದ ಬರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಮೆಟ್ರೋ ಲೈನ್ ಎಲ್ಲಿರ್ಬೋದು ಅಂತ. ಓಕೆ, ಇದು ರಿಂಗಾ ರೋಡ್ ಸೈಡಲ್ಲಿ ಅಂಗಡಿಗಳೆಲ್ಲ ಇದೆ. ಮೊಬೈಲ್ ಅಂಗಡಿ ಆಗಿರಲಿ, ಸಣ್ಣ ಸಣ್ಣ ಕೆಫೆ ಆಗಿರಲಿ, ಮೆಡಿಕಲ್ಸ್, ಸೂಪರ್ ಮಾರ್ಕೆಟ್ಸ್. ಮೆಟ್ರೋ ಲೈನೇ ಇಲ್ಲ, ಮೆಟ್ರೋ ಸ್ಟೇಷನ್ ಅಷ್ಟೇ. ಆ ಕಡೆನೂ ಇಲ್ಲ, ಈ ಕಡೆ ಇಲ್ಲ. ಎಲ್ಲಿದೆ ಮೆಟ್ರೋ? ಎಲ್ಲಿ ಬರ್ತದೆ ಗುರು ಇಲ್ಲಿ? ನೋಡಿ, ಮೆಟ್ರೋ ರೆಡ್ ಲೈನ್ ಅಂತ ಇಲ್ಲಿದೆ, ಆದರೆ ಮೆಟ್ರೋ ಲೈನೇ ಕಾಣ್ತಾ ಇಲ್ಲ. ಈ ಕಡೆ ಆ ಕಡೆ ಎಲ್ಲಿ ನೋಡಿದ್ರು ಬಸ್ ಬರ್ತಾ ಇದೆ, ಮೆಟ್ರೋ ಲೈನೇ ಇಲ್ಲ. ಅದ್ರ ಹಿಂದ್ಗಡೆ ನೋಡಿದ್ರು, ಈ ಕಡೆ ನೋಡಿದ್ರು, ಆಯ್ತಾ? ಮೆಟ್ರೋ ಸ್ಟೇಷನ್ ಅಷ್ಟೇ ಇದೆ, ಮೆಟ್ರೋ ಲೈನ್ ಇಲ್ಲ. ಮೆಟ್ರೋ ಲೈನು ಗುರು ನೋಡಿದರೆ ಎಲ್ಲಿ ಕಾಣ್ತಾ ಇಲ್ಲ, ಆ ಕಡೆ ಕಾಣ್ತಾ ಇದ್ದಲ್ಲ, ಅದು ಕೂಡ ಮೆಟ್ರೋ ಸ್ಟೇಷನ್ನೇ. ಆದರೆ ಮೆಟ್ರೋ ಇಲ್ಲಿ ಲೈನೇ ಕಾಣ್ತಾ ಇಲ್ಲ. ಮತ್ತು ಲೈನಲ್ಲಿ ಓಡಾಡ್ತಾ ಇದೆ ಗುರು. ನಾನು ಇಲ್ಲಿ ಮೇಲೆ ಹುಡುಕ್ತಾ ಇದ್ದೀನಿ, ಆದರೆ ಇಲ್ಲ. ನಮ್ಮ ಕಡೆಯಲ್ಲೆಲ್ಲ ಮೆಟ್ರೋ ಲೈನ್ ಎಲ್ಲಿ ಮಾಡೋದು, ಜಾಗನೇ ಇಲ್ಲ ಅಂತಾರೆ. ಆದರೆ ಇಲ್ಲಿ ನೋಡಿ, ಜಾಗನೇ ಬೇಕಾಗಿಲ್ಲ, ಅಂಡರ್ ಗ್ರೌಂಡ್ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಇದು ರೋಡ್ ಇರೋದು. ಇಲ್ಲಿ ಇದು ಮೆಟ್ರೋ ಲೈನ್ ಈ ಕೆಳಗೆ, ಅದ್ರ ಮೇಲೆ ಈ ರೋಡೆಲ್ಲ ಓಡಾಡ್ತದೆ. ನೋಡಿ, ಇಲ್ಲಿ ಕಾಣ್ತದೆ ಮೆಟ್ರೋ ಸ್ಟೇಷನ್. ಓಕೆ, ಅಲ್ಲಿ ಕಾಣ್ತಾ ಇರೋದು ಮೆಟ್ರೋ ಸ್ಟೇಷನ್ನು. ಇದರ ಕೆಳಗಡೆ ಮೆಟ್ರೋ ಲೈನ್ ಇದೆ. ಕಮ್ಸೆ ಕಮ್ ಒಂದು 15 ಕಿಲೋಮೀಟ್ರ್ ಅಂಡರ್ ಗ್ರೌಂಡ್ ಇದೆ ಇಲ್ಲಿಂದ ಬುರ್ಜ್ ಖಲೀಫಾದ ಒಂದು ಮೆಟ್ರೋ ಸ್ಟೇಷನ್ ಇದೆ. ಆ ಕಡೆ ಹೋಗೋದು ಇದು. ಅಲ್ಲಿವರೆಗೂ ಅಂಡರ್ ಗ್ರೌಂಡಲ್ಲಿ ಹೋಗಬೇಕು. ಇದು ಒಂದು ಇಲ್ಲಿ ಈ ಥರ ಸೀನ್ ಇದೆ, ಅಲ್ರಿಗಾದ ಅಂತ ಹೇಳಿ. ಇಲ್ಲಿ ಈ ಥರ ಇರ್ತಾವೆ ಹೊರಗಡೆ, ನೋಡ್ಬೋದು. ಚೆನ್ನಾಗಿದೆ. ಅಲ್ ಮದೀನಾ ಸೂಪರ್ ಮಾರ್ಕೆಟ್ ಇಲ್ಲಿದೆ. ಸೊ ನಾನೊಂದು ಕೆಲಸಕ್ಕೆ ಬಂದಿದ್ದೆ, ಹಾಗೆ ನನ್ನ ಫ್ರೆಂಡ್ ಸ್ವಲ್ಪ ಅವನಿಗೆ ಪರ್ಸನಲ್ ಕೆಲಸ ಇತ್ತು, ಅವನ ಜೊತೆಗೆ ನಾನು ಬಂದಿದ್ದೆ. ನಿಮಗೆ ಈ ಸುಂದರವಾದ ದುಬೈನ ಒಂದು ತೋರಿಸ್ಬೇಕು ಅಂತ ಇಷ್ಟ ಆಯಿತು, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ಬೇವಿನ ಮರ. ನೋಡಿ, ನಮ್ಮ ಕಡೆ ಎಲ್ಲ ಬೇವಿನ ಮರನ ಕಡ್ದು ಎಲ್ಲ ರಾಶಿ ಮಾಡಿದ್ದಾರೆ. ಆದರೆ ಇವರು ಪ್ರತಿಯೊಂದು ಲೈನಲ್ಲಿ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಡಸ್ಟ್ಬಿನ್ ಇಲ್ಲಿದೆ, ನೋಡ್ಬೋದು. ಕುತ್ಕೊಳ್ಳಿಕ್ಕೆ ಪ್ಲೇಸ್, ಮರದ ಕೆಳಗಡೆ ಕುತ್ಕೊಂಡು
ರಿಲ್ಯಾಕ್ಸ್ ಮಾಡೋದು. ಗಾಳಿನೂ ಸಿಕ್ಕಾಪಟ್ಟೆ ಇದೆ, ಆದರೆ ಬೆವರು ಸಿಕ್ಕಾಪಟ್ಟೆ ಬರುತ್ತೆ ಗುರು. ಬಿಸಿ ಗಾಳಿ, ಹೀಟ್ ಜಾಸ್ತಿ ಅಲ್ವಾ, ಬಿಸಿಲು ಜಾಸ್ತಿ. ಈಗ ಈ ಸೀಸನ್ನಲ್ಲಿ ಜನವರಿವರೆಗೂ, ಡಿಸೆಂಬರ್ವರೆಗೂ ಸ್ವಲ್ಪ ಸೆಕೆ ಜಾಸ್ತಿ, ಆಮೇಲೆ ಕಮ್ಮಿ ಆಗ್ತದೆ. ಸೊ ಮತ್ತು ಸ್ವಲ್ಪ ಚಳಿ ಬರುತ್ತೆ ಆಮೇಲೆ 3 ತಿಂಗಳು. ಆಮೇಲೆ ಮತ್ತೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, 45+ ಇರುತ್ತೆ ಇಲ್ಲಿ. ಬೆವರೆಲ್ಲ ಎಳೀತಾ ಇದೆ. ಸೊ ಈ ಪ್ಲೇಸ್ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸ ಬರಕಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟರ ಹಳ್ಳಿ ಹುಡುಗ